ಇದೆ ಇದೆ, ನಿಮಗೆ ಬೇಕಿತ್ತಾ? ರೂಮಲ್ಲಿದೆ. ಒಂದು 5 ನಿಮಿಷ ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ ಸರಿ. ಹಾಂ, ಬೇಡ, ಇಲ್ಲಿಟ್ಟರೆ ಅಮ್ಮ ಅವಾಗವಾಗ ಈ ಡೋರ್ನ ಓಪನ್ ಮಾಡ್ತಾ ಇರ್ತಾರೆ. ಅಲ್ಲ, ರುದ್ರ ನೋಡಿದ್ರೆ ಅಣ್ಣ ಕರಿತಾ ಇದ್ದಾನೆ ಅಂತ ಹೇಳ್ದ. ವಿಷ್ಣುನ್ ಕೇಳಿದ್ರೆ ನಾನು ಕರೆದಿಲ್ಲ ಅಮ್ಮ ಅಂದ. ಇದರಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ನನಗನ್ಸುತ್ತೆ ರುದ್ರನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅಷ್ಟಕ್ಕೂ ರುದ್ರ ಯಾಕೆ ನನ್ನ ಹತ್ರ ಸುಳ್ಳು ಹೇಳಬೇಕು? ಇಲ್ಲೇನೋ ಮಾಡ್ತಾ ಇದೆಯಾ ನೀನು? ಏನಿಲ್ಲ ಅಮ್ಮ, ನಿನ್ನೆ ನೋಡೋಣ ಅಂತ ಬಂದೆ. ನನ್ನ ನೋಡೋದಿಕ್ಕ? ಯಾಕೆ, ಏನು ವಿಷಯ? ವಿಷಯ ಏನಿಲ್ಲ, ಜಸ್ಟ್ ಊಟ ಮಾಡಿದ್ರ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ. ನನ್ನ ಊಟ ಮಾಡ್ತೀಯಾ ಅಂತ ಕೇಳೋದಕ್ಕೆ ಬಂದ್ಯಾ? ಆಶ್ಚರ್ಯವಾಗಿದೆ. ಇವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟೋದ ಬದಲು ಪಶ್ಚಿಮದಲ್ಲಿ ಹುಟ್ಟಿದಾನೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕಮ್ಮ ಹಾಗೆ ಹೇಳ್ತಾ ಇದೆಯಾ? ಮತ್ತಿನ್ನೇನು, ಯಾವತ್ತೂ ಅಮ್ಮನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಲೇ ಇರೋನು ಇವತ್ತು ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಲ್ಲ, ಇನ್ನೇನು ಹೇಳು. ಯಾಕೆ ಕೇಳೋದು ತಪ್ಪು ಅನ್ನೋಗಿದ್ರೆ ಇನ್ಮೇಲೆ ಕೇಳಲ್ಲ ಬಿಡು. ಕೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೌದು, ವಿಷ್ಣು ಕರ್ದ ಅಂತ ಅಷ್ಟೊಂದು ಅರ್ಜೆಂಟಾಗಿ ಹೇಳಿ ಕಳಿಸ್ತೀಯಲ್ಲ, ಯಾಕೆ? ನಾನು ಸುಳ್ಳು ಹೇಳದ್ನ? ಇಲ್ಲಮ್ಮ, ಅಣ್ಣ ಕರೆದಿದ್ದಕ್ಕೆ ಹೇಳಿದ್ದು. ಮತ್ತೆ ವಿಷ್ಣು ನಾನು ಕರ್ದೇ ಇಲ್ಲ ಅಂತ ಹೇಳ್ದ? ಹೌದಾ? ಮತ್ತೆ ಅಣ್ಣ ಅಮ್ಮ ಅಮ್ಮ ಅಂತ ಕೂಗ್ದಾಗ ನನಗೆ ಕೇಳಿಸ್ತಲ್ಲ, ಅದಕ್ಕೆ ಬಂದು ನಾನು ನಿನ್ನ ಹತ್ರ ಹೇಳಿದೆ. ಸರಿ ಅಮ್ಮ, ನಂಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಯಾಕೋ ಇವನು ತುಂಬ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ. ಇವನು ಮಾತಾಡೋದು ನೋಡಿದ್ರೆ ಇವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ. ಅಷ್ಟಕ್ಕೂ ಇಷ್ಟೊತ್ತಲ್ಲಿ ನನ್ನ ರೂಮ್ಗೆ ಯಾಕೆ ಬಂದಿದ್ದ? ಇಲ್ಲಿ ಏನು ಕೆಲಸ ಇವನಿಗೆ? ಸೋಲಲ್ಲ ಅನ್ನೋ ನಂಬಿಕೆ ನನಗೆ ಬಲವಾಗಿದೆ. ನೀವಿಲ್ಲೇ ನನಗೆ ಪ್ರಪಂಚನೇ ಇಲ್ಲ ಅನ್ನೋಷ್ಟು ನಿಮ್ಮನ್ನು ಹಚ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಬದುಕಿನ ಭಾವನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ನಾನು ಗೆಲ್ತೀನಿ, ನಿನ್ನನ್ನು ಪಡ್ಕೋತೀನಿ. ನನ್ನ ಕಥೆನ ಕೇಳೋ ಮೆಚ್ಕೊಳ್ಳೋ ಪ್ರೇಯಸಿ ನೀವಾಗಬೇಕು. ನಿಮ್ಮನ್ನು ಸದಾ ನಗ್ಸೋ ಪ್ರೇಮ ಕವಿ ನಾನಾಗಬೇಕು. ನಿನ್ನನ್ನು ಪಡ್ಕೋತೀನಿ ಕಣೋ ಅರ್ಜುನ್. ಅಮೃತ ಅವರೇ, ನಿಮ್ಮನ್ನು ನನ್ನಿಂದ ದೂರ ಮಾಡೋದಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ ರೀ. ಸಾಧ್ಯ ಇದೆ ಅಂತಾನೆ ನಾನು ನಾಗಲೋಕದಿಂದ ಇಲ್ಲಿಗೆ ಬಂದಿದ್ದು. ಆದರೆ ನಾನೇನು ಮಾಡಲಿ ಅಮ್ಮ, ನಿಮ್ಮನ್ನ ಬದುಕಿಸ್ಕೊಳ್ಬೇಕು ಅಂತ ಇದ್ದ ನನ್ನ ಆಸೆಗೆ ಆ ಅರ್ಜುನ್ ತಣ್ಣೀರು ಎರಚಿಬಿಟ್ಟ. ಅವನಿಂದಾಗಿ ನಿಮ್ಮ ದೇಹ ನನಗೆ ಸಿಗದೆ ಇರೋ ಹಾಗಾಯ್ತು. ಇಷ್ಟು ದಿನ ನೀನು ನನ್ನ ಜೊತೆನೇ ಇದ್ದೆ, ಆದರೆ ಈಗ ಅಪ್ಪ ಅಮ್ಮ ಇಬ್ಬರು ಇಲ್ದಿರೋ ತಬ್ಲಿ ಆಗ್ಬಿಟ್ಟೆ ನಾನು. ಯಾಕಮ್ಮ ನನ್ನಿಂದ ದೂರ ಆದ್ರಿ? ಇಷ್ಟಕ್ಕೆಲ್ಲ ಕಾರಣ ಆ ಅರ್ಜುನ್. ನನ್ನನ್ನು ನಿಮ್ಮಿಂದ ದೂರ ಆಗೋ ಹಾಗೆ ಮಾಡಿ ಪ್ರೀತಿ ಮದುವೆ ಅಂತ ನನ್ನ ಹಿಂದಿಂದೇನೆ ಸುತ್ತಾ ನಾನು ಎಲ್ಲಿಗೆ ಹೋದ್ರು ಅಲ್ಲಿಗೆ ಬಂದು ನಾನು ಇಲ್ಲಿಗೆ ಬಂದಿರೋ ಉದ್ದೇಶನ ಈಡೇರೋಕೆ ಬಿಡದೆ ಕಾಡ್ತಿದ್ದಾನೆ. ಅವನೇನಾದರೂ ಇನ್ನೊಂದು ಸರಿ ಹೀಗೆ ಕಾಡಿದ್ರೆ ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀರಾ? ನೀವು ನನ್ನ ಕೊಂದರೂ ಸರಿನೇ, ನಾನಂತೂ ನಿಮ್ಮನ್ನು ಪ್ರೀತಿ ಮಾಡೇ ಮಾಡ್ತೀನಿ. ಹಸುವಿಂದ ಕರು ಹೇಗೆ ಹೋಗುತ್ತೋ ಹಾಗೆ ನಾನು ನಿಮ್ಮ ಹಿಂದಿಂದೆ ಬರ್ತಾನೆ ಇರ್ತೀನಿ.
ನೀವು ನನ್ನ ಎಷ್ಟೇ ದೂರ ತಳ್ಳಿದ್ರು ನನ್ನ ಪ್ರೀತಿ ತೀವ್ರತೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ದಾರಿ ಬೇರೆ, ನನ್ನ ಗುರಿನೇ ಬೇರೆ. ನನ್ನ ದಾರಿಗೆ ನೀನು ಮುಳ್ಳಾಗಿದೆಯಾ, ನನ್ನ ಗುರಿಗೆ ನೀನು ದಿಕ್ಕು ತಪ್ಪಿಸ್ತಾ ಇದೆಯಾ. ಹೀಗೆ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ರೆ ಯಾವ ಕರುಣೆ ಕನಿಕಾರನೂ ಇಲ್ಲದೆ ಕಚ್ಚಿ ಸಾಯಿಸ್ಬಿಡ್ತೀನಿ. ಏಯ್ ಕೋತಿ, ನೀನು ಯಾಕೆ ಇಲ್ಲಿಗೆ ಬಂದೆ? ನಾನು ಯಾಕೆ ಬಂದೆ ಇಲ್ಲಿ ಅನ್ನೋದಿರಲಿ, ನೀನು ಯಾಕೆ ಇಲ್ಲಿ ಬಂದೆ ಅದನ್ನು ಹೇಳು. ಓ, ನನ್ನ ನೆನಪಾಯ್ತಾ? ಏನಿವತ್ತು ಈ ಮಯೂರಿ ನೆನಪು ಜೋರಾಗಿ ಕಾಡ್ತಿರೋ ಹಾಗಿದೆ. ಏನು ಸಮಾಚಾರ? ಏನಾದರೂ ಸಮಥಿಂಗ್? ಏಯ್ ತಲೆ ಹರಟೆ, ಸಮಥಿಂಗು ಇಲ್ಲ ಗಿಮ್ಥಿಂಗು ಇಲ್ಲ. ಒಂದು ಹುಡುಗಿಯಾಗಿ ಆಡೋ ಮಾತೇನೇ ಇದು? ಅಲ್ಲ, ನೀನು ಏನು ಅನ್ಕೊಂಡಿದ್ಯಾ? ನಾನು ಯಾವಾಗಲೂ ನೆನಪು ಮಾಡ್ಕೊಳ್ಳೋ ಫಿಗರ್ ಅಂದ್ಕೊಂಡಿದ್ಯಾ? ಹೇಯ್, ನನಗೇನೋ ಆಗಿದೆ. ನನ್ನ ಮುಂದೆ ಕರೀನಾ ಕಟ್ರೀನಾ ಅಂತ ಹೀರೋಯಿನ್ಗಳನ್ನೆಲ್ಲ ನೀವಿಳಿಸಿ ಬಿಸಾಕಬೇಕು ಹಾಗಿದ್ದೀನಿ. ಅಂಥದ್ರಲ್ಲಿ ನನ್ನೇ ಜರೀತ್ಯಾ? ನಿನ್ನಂಥವನಿಗೆ ನನಗಿಂತ ಒಳ್ಳೆ ಫಿಗರ್ ಸಿಗೋಕ್ಕೆ ಸಾಧ್ಯನಾ? ಅಮ್ಮ ತಾಯಿ, ನೀನು ಹೊಗಳ್ಕೊಂಡಿದ್ದು ಸಾಕು. ದಯವಿಟ್ಟು ನನ್ನ ಪಾಡಿಗೆ ನನ್ನ ಮಲ್ಗಕ್ಕೆ ಬಿಟ್ಟು ಹೋಗ್ತೀಯಾ? ಹೋಗ್ತೀನಿ, ಬಟ್ ನೀನು ಇಲ್ಲಿ ಬಂದು ಮಲಗ್ತಾ ಇರೋದು ನನಗೋಸ್ಕರ ತಾನೆ? ನಿನಗೋಸ್ಕರನಾ? ಲೊಟ್ಟೆ. ಅಮ್ಮ ಮಿಸ್ ಮಯೂರಿ ದೇವಿ, ನಾನು ಇಲ್ಲಿ ಬಂದು ಮಲಗಿರೋದು ನಿನ್ನ ನೋಡೋದಕ್ಕಾಗಲಿ ಅಥವಾ ನಿನ್ನ ನೆನಪು ಬಂತು ಅಂತ ಆಗಲಿ ಅಲ್ಲ. ಮತ್ತೆ ನನ್ನ ಕೂಡ ಹಾಕ್ಬಾರ್ದು. ಅದಕ್ಕೆ ಇಲ್ಲಿ ಬಂದು ಮಲಗಿದ್ರೆ ಹೇಗೆ ಕೂಡ ಹಾಕ್ತೀರಾ? ಹೇಗಿದೆ ಐಡಿಯಾ? ಲೋ ಅರ್ಜುನ್, ಈ ನನ್ನ ಪುಟ್ಟ ಹಾರ್ಟಲ್ಲಿ ನನ್ನ ಯಾವಾಗಲೂ ಲಾಕ್ ಮಾಡಾಯಿತು. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಏನಂದೆ? ಹಾಂ, ಏನಿಲ್ಲ. ನೀನು ಇಲ್ಲೇ ಮಲಗು, ನಿನ್ನ ಮುದ್ದು ಮುಖ ನೋಡ್ತಾ ಇಡೀ ರಾತ್ರಿ ನಾನು ಇಲ್ಲೇ ಕೂತಿರ್ತೀನಿ, ಸರಿನಾ? ಕರ್ಮ. ಏಯ್, ನಿನಗೆ ಮಯೂರಿ ಅಂತ ಹೆಸರಿಡಬಾರ್ದಾಗಿತ್ತು. ಮಾರಿಯಮ್ಮ, ಮಾರಿಮುತ್ತು ಅಂತ ಹೆಸರಿಡಬೇಕಾಗಿತ್ತು. ನಿನಗೆ ಪಕ್ಕಾ ಸೂಟ್ ಆಗಿರೋದು. ಹೌದಾ ನನ್ನ ಬೇಬಿ? ನಿನಗೆ ನನ್ನ ಮಾರಿಯಮ್ಮ ಅಂತಲೇ ಕರಿಬೇಕು ಅನಿಸಿದ್ರೆ ಹಾಗೆ ಕರಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅಮೃತ, ನಿನ್ನ ಸ್ನಾನ ಆಯಿತಾ? ಯಾಕೆ? ಸ್ನಾನ ಆಗಿದ್ರೆ ಇವತ್ತು ನೀನೇ ದೇವ್ರ ಪೂಜೆ ಮಾಡಿಬಿಡು. ನಾನು ಪೂಜೆ ಮಾಡಲ್ಲ. ಇನ್ಯಾವತ್ತೂ ನಾನು ಆ ದೇವರಿಗೆ ಪೂಜೆ ಮಾಡಲ್ಲ. ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ದೇವ್ರ ಮೇಲೆ ನಿನಗಿದ್ದು ಭಕ್ತಿ, ಅವನ ಮೇಲಿದ್ದು ನಂಬಿಕೆ ನೋಡಿ ನನಗೆ ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? ಹೀಗೆ ನೋಡಿದ್ರೆ ಇದ್ದಕ್ಕಿದ್ದಾಗೆ ನಾನು ದೇವ್ರ ಪೂಜೆ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ. ಯಾಕಮ್ಮ, ಏನಾಯಿತು? ಯಾಕೆ ಏನು ಅಂತ ಕೇಳಬೇಡಿ, ಇಷ್ಟ ಇಲ್ಲ ಅಷ್ಟೇ. ಇದೇನಮ್ಮ, ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಇಷ್ಟೊಂದು ಕೋಪ? ನೆನ್ನೆ ಇಡೀ ದಿನ ದೇವ್ರ ಧ್ಯಾನ ಮಾಡ್ತಾ ಇದ್ದೆ. ಹೌದು, ಆದರೆ ಧ್ಯಾನ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಒಳ್ಳೆಯವ್ರಿಗೆ ಸಹಾಯ ಮಾಡಲ್ಲ ಅವನು. ನ್ಯಾಯಕ್ಕೆ ಅವನಿಂದ ಬೆಲೆ ಸಿಗಲ್ಲ. ದೇವರಿಗೆ ಅನ್ಯಾಯ ಮಾಡೋರ ಮೇಲೇ ಮೋಹ ಜಾಸ್ತಿ. ಮನೆ ಮುರಿಯೋಕೆ ಹೊಂಚಾಗ್ತಿರೋರ ಮೇಲೇ ಅವನಿಗೆ ಪ್ರೀತಿ ಜಾಸ್ತಿ. ಪ್ರೀತಿಗೆ, ಭಕ್ತಿಗೆ, ಪೂಜೆಗೆ ಒಲಿಯೋನಲ್ಲ ಆ ದೇವರು. ಅವನು ಈ ಕಲಿಗಾಲಕ್ಕೆ ತಕ್ಕ ಹಾಗೆ ನಡ್ಕೋತಿದ್ದಾನೆ. ಮೋಸ ಮಾಡೋರ ಮೇಲೇ ಮಮಕಾರ ಜಾಸ್ತಿ ಅವನಿಗೆ. ಪಾಪ ಮಾಡೋರ್ಗೇನೆ ಆ ಪರಮಾತ್ಮ ಶ್ರೀರಕ್ಷೆ. ಸತ್ಯವಂತರಿಗೆ ಇದು ಕಾಲ ಅಲ್ಲ.
ಆ ದೇವ್ರೇನಿದ್ರು ಕೆಟ್ಟವ್ರಿಗೆ ಒಲಿಯೋದು, ಅವ್ರಿಗೆ ಸಹಾಯ ಮಾಡೋದು, ನಿಸ್ಸಹಾಯಕರಿಗೆ ಸಹಾಯ ಮಾಡೋ ಹೃದಯ ಅವನಿಗಿಲ್ಲ. ಅಮೃತ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ದೇವ್ರನ್ನ ಹೀಗೆಲ್ಲ ಬೈಕೊಳ್ಳೋದು ತಪ್ಪು. ಖಂಡಿತ ದೇವರು ಕೆಟ್ಟೋರ್ ಪರ ಇರಲ್ಲಮ್ಮ. ನಿನಗೆ ಕಷ್ಟ ಬಂತು ಅಂತ ದೇವ್ರನ್ನ ದೂರೋದು ತಪ್ಪಲ್ವಾ? ಅಷ್ಟಕ್ಕೂ ಈಗ ಏನು ಅನ್ಯಾಯ ಆಯಿತು ಅಂತ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಹೇಳು? ಸರಿಯಾಗಿ ಹೇಳಿದೆ ಸರೋಜ. ಅಲ್ಲ, ಇಡೀ ದಿನ ದೇವ್ರ ಕೋಣೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ ಇವಳು. ಈಗ ನೋಡಿದ್ರೆ ಬಾಯಿಗೆ ಬಂದಾಗ ಬೈತಾ ಇದ್ದಾಳೆ ದೇವ್ರನ್ನ. ನಾನು ಹಾಗೆ ಬೈಕೊಳ್ಳೋದು. ನನ್ನ ಮುಂದೆ ದೇವ್ರ ವಿಷಯ ಮಾತಾಡಬೇಡಿ, ಪೂಜೆ ಮಾಡು ಅಂತಲೂ ಹೇಳಬೇಡಿ. ಅವ್ನು ಕಂಡ್ರೆ ನನಗಾಗಲ್ಲ. ಇನ್ಮೇಲೆ ಆ ದೇವರು ನನ್ನ ಪಾಲಿಗಿಲ್ಲ. ಏನು ಸರೋಜ ಇವಳು ಹೀಗೆ ಮಾತಾಡ್ತಾ ಇದ್ದಾಳೆ? ಗೊತ್ತಿಲ್ಲ ಮಾವ, ಅದನ್ನ ಅವಳ ಹತ್ರನೇ ಕೇಳಬೇಕು. ಅದು ಗೊತ್ತಾಗಬೇಕು ಅಂದರೆ ನಾನು ಫಿಕ್ಸ್ ಮಾಡಿರೋ CC ಕ್ಯಾಮ್ರಾ ರೆಕಾರ್ಡಿಂಗ್ ನೋಡಬೇಕು. ಅವಳು ರೂಮಿಂದ ಆಚೆ ಹೋದ ತಕ್ಷಣ ಅದನ್ನು ತೆಗೆದುಕೊಂಡು ಬರಬೇಕು. ಎಸ್. ಅಪ್ಪ ದೇವ್ರೆ, ಇವತ್ತು ನನ್ನ ದೊಡ್ಡ ಆಪತ್ತಿಂದ ಕಾಪಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ವಿಕ್ರಮ್ ಅವ್ರ ಕೈಲಿ ಸಿಗಾಕೊಂಡ್ಬಿಡ್ತಾ ಇದ್ದೆ. ಹೌದು, ವಿಕ್ರಮ್ ಅವ್ರು ಯಾಕೆ ನಮ್ಮನೆಗೆ ಬಂದಿದ್ರು? ಅವ್ರಿಗೇನಾದ್ರು ನಾನು ವಿಷ್ಣು ಅವ್ರ ಮಗ ಅಂತ ಗೊತ್ತಾಗಿ ಸುಳ್ಳು ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳಕ್ಕೆ ಬಂದಿದ್ರಾ? ಹಾಗೇನಾದರೂ ಆದರೆ ನನ್ನ ಕತೆ ಶಂಭೋ ಶಂಕರ. ಹೇ ಅರ್ಜುನ್, ಎದ್ದೇಳ ಮೇಲೆ, ಎದ್ದೇಳ ಮೇಲೆ, ನಿನ್ನ ಮಾತಾಡ್ಸಿರೋದು. ಅಪ್ಪ ಕರಿತಿದ್ರೆ ಬಾ. ನಾನು ಎಲ್ಗೂ ಬರಲ್ಲ, ನನಗೆ ನಿದ್ದೆ ಬರ್ತಿದೆ, ಮಲಗಬೇಕು. ನೋಡು, ಈ ಕಳ್ಳಾಟ ಎಲ್ಲ ಬೇಡ, ಬಾ ಸುಮ್ಮನೆ. ಈಗ ನೀನೇನಾರು ಬರ್ದೇ ಇರೋ, ಆಮೇಲಿದೆ ಮಾರಿ ಹಬ್ಬ ಅಪ್ಪನಿಂದ ನಿಮಗೆ. ಲೋ ಅಣ್ಣ, ನೀನೇ ಅಪ್ಪಂಗೆ ಏನಾದರೂ ಹೇಳಿ ಕನ್ವಿನ್ಸ್ ಮಾಡೋ. ಖಂಡಿತ ನನ್ನ ಕೈಲಿ ಕೆಲಸ ಆಗಲ್ಲಪ್ಪ. ಅಪ್ಪ ನಾನೇನೇ ಹೇಳಿದ್ರು ಮಾತು ಕೇಳಲ್ಲ. ನೀನು ಬರಲೇಬೇಕಂತೆ. ಅಕಸ್ಮಾತ್ ನೀನು ಬರದೇ ಇರೋ, ಅಪ್ಪನೇ ಇಲ್ಲಿಗೆ ಬರ್ತಾರೆ. ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಲೋ ಬ್ರದರ್, ನೀನು ಹೀಗೆ ಹೇಳಿದ್ರೆ ಹೇಗೆ ಹೇಳು? ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡೋ. ನೋಡಪ್ಪ, ನನ್ನ ಕಡೆಯಿಂದ ಏನೇನು ಹೆಲ್ಪ್ ಮಾಡೋಕ್ಕಾಗುತ್ತೋ ಇಷ್ಟು ದಿವಸ ಅದೆಲ್ಲ ಮಾಡಿದ್ದೀನಿ. ಆದರೆ ಈಗ ಕರ್ಣ, ಎಷ್ಟೊತ್ತೋ ಬೇಗ ಕರ್ಕೊಂಡು ಬಾ. ಹಾಪ ಬಂದೆ. ನೋಡಿದ್ಯಾ, ಅಪ್ಪ ಕರಿತಿರೋದು ಕೇಳಿಸ್ಕೊಂಡ್ಯಾ? ಇನ್ನು ನನ್ನಿಂದ ಏನು ಮಾಡೋದಕ್ಕಾಗಲ್ಲ. ಐ ಆಮ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್ ಬ್ರೋ. ಎಷ್ಟು ಧೈರ್ಯ ಇರಬೇಕು ಅವಳಿಗೆ, ಅದು ನನ್ನ ಮನೆಗೆ ಬಂದು. ನನ್ನ ಸ್ನೇಹಿತನ್ನ ಕೊಂದು ಇನ್ನೂ ಬದುಕಿದಾಳಲ್ಲ, ಅದನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ಹೊಟ್ಟೆ ಉರಿತಾ ಇದೆ ಬಾಬಾ. ಜಿಂಕೆನ ಬೇಟೆ ಆಡಬೇಕು ಅಂತ ಅಟ್ಟಿಸ್ಕೊಂಡೋಗಿದ್ದು ಹುಲಿಗೆ ನಿನ್ನ ಹಾಗೆ ಹೊಟ್ಟೆ ಉರಿತಾ ಇರುತ್ತೆ ರುದ್ರ. ಕಾದು ಕಾದು ಕಾಯಿಸಿ ಕಾಯಿಸಿ ಬೇಟೆ ಆಡಿದ್ರೇ ಸಾರ್ಥಕ ರುದ್ರ. ಇವತ್ತು ತಪ್ಪಿಸ್ಕೊಂಡೆ ಅಂತ ಖುಷಿಯಾಗಿದ್ರು, ಬೇಟೆ ಸಿಗ್ಲಿಲ್ವಲ್ಲ ಅಂತ ಬೇಸರದಿಂದ ಇದ್ರು. ಯಾವುದು ಶಾಶ್ವತ ಅಲ್ಲ. ಜಿಂಕೆ ಎಷ್ಟೇ ಚುರುಕಾಗಿದ್ರು ಹುಲಿ ಬಾಯಿಗೆ ಸಿಕ್ಕಲೇಬೇಕು. ಆ ನಾಗಿಣಿ ನಮ್ಮ ಬೇಟೆ ರುದ್ರ. ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗ್ತಾಳೆ? ಸಾಧ್ಯನೇ ಇಲ್ಲ. ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಸಮಾಧಾನ ಮಾಡ್ಕೋ ರುದ್ರ, ಸಮಾಧಾನ ಮಾಡ್ಕೋ. ಏನು ಸಮಾಧಾನ ಮಾಡ್ಕೊಳ್ಳಿ ಬಾಬಾ? ನಾನು ಆ ನಾಗಿಣಿನ ಸಾಯಿಸಿ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಮಾಡಿ ಅದನ್ನು ನಾನು ಪಡ್ಕೋಬೇಕು ಬಾಬಾ. ನಿನ್ನಷ್ಟೇ ಆ ನಾಗಿಣಿ ಕೂಡ ಕೋಪದಲ್ಲಿರ್ತಾಳೆ ರುದ್ರ. ಅವಳ ಶತ್ರುಗಳಲ್ಲಿ ಅವಳು ಕೊಂದಿರೋದು ನಿನ್ನ ಒಬ್ಬ ಸ್ನೇಹಿತನ ಮಾತ್ರ. ಅವಳ ಬತ್ತಳಿಕೆಯಲ್ಲಿ ನಿನ್ನ ಉಳಿದ ಸ್ನೇಹಿತರು ಇನ್ನೂ ಇದ್ದೀರಾ. ನಿಮ್ಮನ್ನೆಲ್ಲರನ್ನು ಕೊಲ್ಲದೆ ಅವಳು ಆ ನಾಗಮಣಿನ ಪಡ್ಕೊಳ್ದೆ ಅವಳು ನಾಗಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಹೇಗೆ ನಾಗಮಣಿನ ಪಡ್ಕೋಬೇಕು ಅಂತ ಉಣಿಸ್ತಾ ಇದೆಯೋ ಹಾಗೆ ಅವಳು ಕೂಡ ಉಣಿಸ್ತಾ ಇರ್ತಾಳೆ. ಜೊತೆಗೆ
ನಮ್ಮ ಹಾಗೆ ನಾಗಮಣಿಗೋಸ್ಕರ ಹುಡುಕಾಟದಲ್ಲಿರ್ತಾಳೆ ರುದ್ರ. ಹಾಗಾದ್ರೆ ಆ ನಾಗಮಣಿ ನಮ್ಮ ಕೈಗೆ ಸಿಗೋದಕ್ಕೂ ಮುಂಚೆ ಅವಳ ಕೈಗೆ ಸಿಕ್ಕಿದ್ರೆ ಏನು ಮಾಡೋದು ಬಾಬಾ? ಚಿಂತೆ ಮಾಡಬೇಡ ರುದ್ರ. ಅವಳಿಗೆ ನಾಗಮಣಿ ಸಿಕ್ಕಿದ್ರು ಅದನ್ನು ತಗೊಂಡು ಅವಳು ನಾಗಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಗಮಣಿ ಅಷ್ಟೇ ಮುಖ್ಯವಾದದ್ದು, ಅಮೂಲ್ಯವಾದ ಒಂದು ವಸ್ತು ಅದು ನಿನ್ನ ಹತ್ರ ಇದೆ. ಅವಳದು ನೋಡಿಕೊಂಡು ನಿನ್ನ ಹತ್ರ ಬಂದೇ ಬರ್ತಾಳೆ. ನನಗೆ ಗೊತ್ತಿಲ್ಲದೆ ಇರೋದು ನಾಗಿಣಿಗೆ ಬೇಕಾಗಿರೋದು ನನ್ನ ಹತ್ರ ಇದೆಯಾ? ಏನು ಬಾಬಾ ಅದು? ಅವಳ ತಾಯಿಯ ದೇಹ. ಈಗ ಅವಳು ಅದರ ಹುಡುಕಾಟದಲ್ಲಿದ್ದಾಳೆ ರುದ್ರ. ಕೊನೆಗೆ ಅದು ನಿನ್ನ ಹತ್ರನೇ ಇದೆ ಅಂತ ತಿಳ್ಕೊಂಡು ಅವಳು ನಿನ್ನನ್ನು ಹುಡುಕೊಂಡು ಬರ್ತಾಳೆ. ಹಾ, ತನ್ನ ತಾಯಿ ದೇಹನ ಯಾರೋ ತನ್ನ ಶತ್ರುಗಳು ತಗೊಂಡೋಗಿದ್ದಾರೆ. ಅವಳನ್ನ ಸಾಯಿಸಿ ತನ್ನ ಸೇಡ್ನ ತೀರಿಸ್ಕೊಳ್ಳೋ ತವಕದಲ್ಲಿದ್ದಾಳೆ. ಹಾಗಾಗಿ ನೀನು ಸ್ವಲ್ಪ ದಿನ ಹುಷಾರಾಗಿರ್ಬೇಕು ರುದ್ರ. ಏನು ಹೇಳ್ತಿದ್ದೀರಾ ಬಾಬಾ? ಆ ನಾಗಿಣಿಗೆ ಹೆದರ್ಕೊಂಡು ನಾನು ಹುಷಾರಾಗಿರ್ಬೇಕಾ? ಸಾಧ್ಯನೇ ಇಲ್ಲ ಬಾಬಾ. ಹಾಗೊಂದು ವೇಳೆ ಅವಳು ನನ್ನನ್ನು ಸಾಯಿಸಬೇಕು ಅಂತ ಬಂದರೆ ಆ ಕ್ಷಣನೇ ಅವಳು ಪ್ರಾಣ ತೆಗೆದುಬಿಡ್ತೀನಿ ಬಾಬಾ. ಅದು ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ರುದ್ರ. ಅವಳು ನಾಗಿಣಿ, ಇಚ್ಛಾಧಾರಿ ನಾಗಿಣಿ. ಯಾವ ರೂಪದಲ್ಲಿ ಬೇಕಾದರೂ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ಎಚ್ಚರವಾಗಿರೋ. ಹೇಮಾ, ಅರ್ಜುನಲ್ಲಿ ಕಾಣ್ತಾ ಇಲ್ಲ. ಅವನಾಗಲೇ ಹೊರಗೆ ಹೋದ್ನಲ್ಲ ಅತ್ತೆಮ್ಮ. ಅಯ್ಯೋ ಶಿವನೇ, ಅವನನ್ನ ಯಾಕೆ ಹೊರಗಡೆ ಹೋಗಕ್ಕೆ ಬಿಟ್ಟೆ ನೀನು? ಯಾಕತ್ತೆಮ್ಮ, ಏನಾಯ್ತು? ಇದೇನು ಹೇಮಾ ಹೀಗೆ ಕೇಳ್ತಾ ಇದೆಯಾ? ಶಾಸ್ತ್ರಿಗಳು ಹೇಳಿದ್ನ ಮರ್ತ್ಬಿಟ್ಯಾ? ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ. ಅವನಿಗೆ ಪ್ರಾಣಾಪಾಯ ಇದೆ. ಮದುವೆ ಆಗೋವ್ರಿಗೂ ಅವನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಿದ್ರಲ್ವಾ? ಗೊತ್ತು ಅತ್ತೆಮ್ಮ, ಆದರೆ ಏನು ಮಾಡಲಿ, ಅವನ್ನ ಮಾತು ಕೇಳೋದೇ ಇಲ್ಲ. ಏನಾದರೂ ಹೇಳಿದ್ರೆ ನಂಗೆ ಮದುವೆನೂ ಬೇಡ ಏನೂ ಬೇಡ ಅಂತ ಹೇಳ್ತಾನೆ. ಹಾಗಂತ ಅವನ ಹೊರಗಡೆ ಹೋಗ್ಬಿಟ್ರೆ ಅವನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನಾವು ಆದಷ್ಟು ಅವನ ಬುದ್ಧಿ ಹೇಳಿ ಮನೇಲಿರಿಸ್ಕೊಳ್ಳೋಕ್ಕೆ ನೋಡಬೇಕು. ಶಾಸ್ತ್ರಿಗಳು ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂತ ಹೇಳಿದಾಗಿಂದ ನನಗೆ ತುಂಬ ಆತಂಕ ಆಗಿದೆ ಹೇಮಾ. ಏನು ಅತ್ತೆ ಸೊಸೆ ಇಬ್ಬರು ನನ್ನ ಅರ್ಜುನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋ ಹಾಗಿದೆ? ಅದೇನೋ ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂದಂಗಿತ್ತು. ಏನತ್ತೆ ಅದು? ಯಾವ ಸರ್ಪ ಪ್ರವೇಶ ಆಗಿದೆ? ಅದು ಏನಂದರೆ ಮಯೂರಿ, ಅದು ಅರ್ಜುನ್ಗೆ ಸರ್ಪದೋಷ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತೆ ನನಗೆ ಸರ್ಪ ಪ್ರವೇಶ ಅಂತ ಕೇಳಿಸ್ತು. ಅಯ್ಯೋ ತಟ್ಟಿ, ನೀನು ಯಾವಾಗಲೂ ಅರ್ಜುನ್ ಚಿಂತೆಯಲ್ಲೇ ಮುಳುಗಿರ್ತೀಯಲ್ವಾ? ನಾವೊಂದು ಹೇಳಿದ್ರೆ ನೀನೊಂದು ತಿಳ್ಕೊತೀಯ. ಹೌದಾ? ಇದ್ರೂ ಇರ್ಬೋದು. ಹೌದು, ಈಗ ಸರ್ಪದೋಷಕ್ಕೆ ಏನು ಮಾಡಬೇಕು? ಸರ್ಪದೋಷ ನಿವಾರಣೆ ಮಾಡೋದಕ್ಕೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕು. ಅದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿ ಯಾವಾಗ ಅದನ್ನು ಮಾಡಿಸ್ಬೇಕು ಅಂತ ಕೇಳ್ಕೊಂಡು ಬರೋಣ ಅಂತ ಅತ್ತೆಮ್ಮ ಹೇಳ್ತಾಯಿದ್ರು. ಓ ಹಾಗಾ? ಸರಿ ಸರಿ, ಬೇಗ ಹೋಗಿ ಕೇಳ್ಕೊಂಡು ಬನ್ನಿ. ಬೇಗ ಸಂಸ್ಕಾರ ಮಾಡಿಸಿದ್ರೆ ಬೇಗ ಮದುವೆ ಆಗ್ಬೋದು ಅಲ್ವಾ ಅತ್ತೆ? ನೋಡಿ ಅತ್ತೆಮ್ಮ, ಮದುವೆ ಆಗೋದಕ್ಕೆ ಎಷ್ಟು ಅವಸರದಲ್ಲಿದ್ದಾಳೆ ಈ ಕಳ್ಳಿ ಅಂತ. ಬೇಗ ಮದುವೆ ಮಾಡಲಿಲ್ಲ ಅಂದರೆ ನಾವು ಸಿಕ್ಕಾಕೋತೀವಿ. ಇವಳು ನಂಬಕ್ಕಾಗಲ್ಲ. ಏನು ಬಂದಿದ್ದು? ಶಾಸ್ತ್ರಿಗಳೇ, ನಮ್ಮ ಅರ್ಜುನನಿಗೂ ಮಯೂರಿಗೂ ನಿಶ್ಚಿತಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಒಳ್ಳೆ ದಿನ ನೋಡಿ ಹೇಳಿ. ಅವತ್ತೇ ಹೇಳಿದ್ನಲ್ಲ ತ್ರಿವೇಣಿಯವರೇ, ಈ ಮದುವೆಗೆ ತೊಂದರೆಗಳಿದೆ ಅಂತ. ನೋಡಿ, ನಿಮ್ಮ ಮಗ ಕ್ಷೇಮ ಆಗಿರಬೇಕು, ಅವನ ಪ್ರಾಣಕ್ಕೆ ಯಾವುದೇ ತೊಂದರೆ ಬರಬಾರ್ದು ಅಂದರೆ ಹೇಗಾದರೂ ಮಾಡಿ ಅವನಿಗೆ ಈ ಮದುವೆ ಮಾಡಬೇಕು ಅನ್ನೋದು ನಿಜ. ಆದರೆ ಈ ಮದುವೆಗೆ ಸರಿಯಾದ ಮುಹೂರ್ತನೇ ಕೂಡಿ ಬರ್ತಾ ಇಲ್ಲ ನೋಡಿ. ಮದುವೆಗಿಲ್ಲಮ್ಮ, ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಕ್ಕೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ ನಿಮಗೆ. ಅಯ್ಯಯ್ಯೋ, ಹಾಗೆ ಹೇಳಬೇಡಿ ಶಾಸ್ತ್ರಿಗಳೇ. ನಾವು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ನೀವೇ ಯಾವುದಾದ್ರೂ ದಾರಿ ತೋರಿಸ್ಬೇಕೀಗ. ನೋಡಿಮ್ಮ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಈಗಲೂ ನಿಮ್ಮ ಮೊಮ್ಮಗ ಆ ಸರ್ಪದ ಜೊತೆಲೇ ಇದ್ದಾನೆ. ಅವನು ಸರ್ಪದ ಜೊತೆ ಇದ್ದಾನೆ ಅಂದರೆ ಸಾವನ್ನ ಕಂಕಳ ಇಟ್ಕೊಂಡಿದ್ದಾನೆ ಅಂತಲೇ ಅರ್ಥ.
ಶಾಸ್ತ್ರಿಗಳೇ, ಏನು ಹೇಳ್ತಾ ಇದ್ದೀರಾ? ಹೌದು, ನಾನು ಹೇಳೋದು ನಿಮಗೆ ಆತಂಕ ಆಗಬಹುದು, ಆದರೆ ಅದನ್ನು ಮುಚ್ಚಿಟ್ಟು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಳ್ಳೋ ಇಚ್ಛೆ ನನಗಿಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮೊಮ್ಮಗನ ಉಳಿಸ್ಕೊಳ್ಳೋ ಜವಾಬ್ದಾರಿ ಈಗ ನಿಮ್ಮ ಕೈಲೇ ಇದೆ. ನಿಮ್ಮ ಮೊಮ್ಮಗನ ಬದುಕಿನಲ್ಲಿ ಆ ಸರ್ಪ ಬಹಳ ಕೆಟ್ಟ ಘಳಿಗೆನಲ್ಲಿ ಪ್ರವೇಶ ಮಾಡಿದೆ. ಅದು ಅವನಿಂದ ದೂರ ಹೋಗಬೇಕು ಅಂದರೆ ನಿಮಗೆ ಉಳಿದಿರೋದು ಒಂದೇ ದಾರಿ, ಅರ್ಜುನನಿಗೆ ಮದುವೆ ಮಾಡಬೇಕು. ಅವನಿಗೆ ಕಂಕಣ ಕಟ್ಟಿದ ದಿನವೇ ಅದು ಅವನಿಂದ ದೂರ ಹೋಗುತ್ತೆ. ಇಲ್ಲೇ ಹೋದರೆ ಅವನನ್ನು ಸಾಯಿಸದೆ ಅದು ಸುಮ್ಮನೆ ಇರೋಲ್ಲ. ಹಾಗೆ ಹೇಳಬೇಡಿ ಶಾಸ್ತ್ರಿಗಳೇ, ದಯಮಾಡಿ ನನ್ನ ಮಗನ ಬದುಕಿಸ್ಕೊಡಿ. ಅವನನ್ನು ಬದುಕಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಂ ನೋಡಿಮ್ಮ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ನಿಮ್ಮ ಮಗನ ಕಾಪಾಡೋದು ನನ್ನಿಂದ ಸಾಧ್ಯ ಇಲ್ಲ. ವಿಧಿಲಿಖಿತ ಹೇಗಿದೆಯೋ ಹಾಗೆ ಆಗುತ್ತೆ. ಅಂದರೆ ನನ್ನ ಮೊಮ್ಮಗನ ಉಳಿಸ್ಕೊಡೋದಕ್ಕೆ ಆಗೋದೇ ಇಲ್ಲ ಅಂತೀರಾ? ಆ ಥರ ಭರವಸೆಗಳು ತುಂಬ ಕಮ್ಮಿ ಇದೆ ತಾಯಿ. ಅರ್ಧಕ್ಕರ್ಧ ಗ್ಯಾರಂಟಿ ಕೊಡ್ಬೋದೇ ಹೊರತು ಅವನನ್ನು ಉಳಿಸ್ಕೋಬಹುದು ಅನ್ನೋ ಭರವಸೆ ನಾನು ಕೊಡೋಕ್ಕಾಗಲ್ಲ. ದಯವಿಟ್ಟು ಹಾಗೆ ಹೇಳಿಬಿಡಿ ಶಾಸ್ತ್ರಿಗಳೇ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನ್ನ ಮಗನ ನನಗೆ ಉಳಿಸ್ಕೊಡಿ. ಅವನಿಗೆ ಆ ಸರ್ಪದಿಂದ ಅಪಾಯ ಆಗದೇ ಇರಲಿ ಅಂತ ನಾನೊಂದು ಚಿಕ್ಕ ಪರಿಹಾರ ಮಾಡಿಕೊಡ್ತೀನಿ. ಮಿಕ್ಕಿದ್ದು ಆ ಭಗವತಿ ಬಿಟ್ಟಿದ್ದು. ಅದೇನು ಅಂತ ಹೇಳಿ, ನಾನು ಮಾಡ್ತೀನಿ. ತಗೊಳ್ಳಿಮ್ಮ, ಇದು ಗರಡ ತಾಯ್ತ. ನಿಮ್ಮ ಮೊಮ್ಮಗ ಮದುವೆ ಆಗೋ ಹುಡುಗಿ ಕೈಯಿಂದ ಅವನ ಕೊರಳಿಗೆ ಇದನ್ನು ಕಟ್ಟಿಸಿ, ಅವಳು 1 ವಾರ ಒಪ್ಪತ್ತು ಉಪವಾಸ ಇದ್ದು ಆ ಮೃತ್ಯುಂಜಯನ ಧ್ಯಾನ ಮಾಡಬೇಕು. ಅವನ ಕೃಪೆ ಅವನ ಮೇಲಿದ್ದರೆ ಆ ಸರ್ಪದಿಂದ ಸ್ವಲ್ಪ ಮಟ್ಟಿಗೆ ಅವನಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ನೀವು ಹೇಳಿದ ಹಾಗೆ ಅರ್ಜುನ್ ಮದುವೆ ಆಗೋ ಹುಡುಗಿ ಕೈಯಿಂದ ಇದನ್ನು ಕಟ್ಟಿಸಿ ನೀವು ಹೇಳಿದ ವ್ರತನ ಮಾಡಿಸ್ತೀನಿ. ಆದರೆ ಒಂದು ಮಾತು ತಾಯಿ, ನಾನು ಹೇಳೋವರೆಗೂ ನಿಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ನಡೆಯೋ ಹಾಗಿಲ್ಲ. ಒಂದು ಒಳ್ಳೆಯ ದಿನ ನೋಡಿಕೊಂಡು ನಾನೇ ನಿಮ್ಮ ಮನೆಗೆ ಬರ್ತೀನಿ. ಇನ್ನು ನೀವು ಹೊರಡಿ. ಪ್ರವೇಶ ಮಾಡಿರೋ ಸರ್ಪ ಸಾಮಾನ್ಯದಲ್ಲ ಅಂತ ನನ್ನ ಲೆಕ್ಕಾಚಾರ ಹೇಳ್ತಾ ಇದೆ. ಇಡೀ ಮನೇನ ಸರ್ವನಾಶ ಮಾಡೋ ಶಕ್ತಿ ಇದೆ ಅದಕ್ಕೆ. ಇಡೀ ಮನೇನ ನಂದಗೋಕುಲ ಮಾಡೋವಂಥ ಶಕ್ತಿನೂ ಇದೆ ಅದಕ್ಕೆ. ಆದರೆ ಆ ದೇವರಿಚ್ಛೆ ಏನಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇವತ್ತು. ನನ್ನ ಕನಸಲ್ಲೂ ಊಹೆ ಮಾಡಿರಲಿಲ್ಲ ಅಂಥದ್ದೊಂದು ಪ್ರಾಜೆಕ್ಟಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಇದು ಬರೀ ಅವಕಾಶ ಅಲ್ಲ, ಸುವರ್ಣ ಅವಕಾಶ. ವಿಷ್ಣು ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ ಜೊತೆ ನಮ್ಮ ಕಂಪ್ನಿ ಕೊಲಾಬ್ರೇಷನ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ಅಂಥದ್ದೊಂದು ಕಂಪ್ನಿ ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ ಅಂದರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ಈ ಪ್ರಾಜೆಕ್ಟಲ್ಲಿ ನೀನು ನನ್ನ ಜೊತೆ ವರ್ಕ್ ಮಾಡಬೇಕು. ಅಂದರೆ ನನಗೆ ಸಪೋರ್ಟಿವ್ ಆಗಿದ್ದರೆ ಸಾಕು. ನಾನಾ? ನೀನೇ. ಯಾಕೆಂದರೆ ನಮಗೆ ನೀನೇ ಮಗ ಮಗಳು ಎಲ್ಲ ಅಲ್ವಾ. ನಿನ್ನನ್ನು ಬಿಟ್ಟರೆ ನಮ್ಗೆ ಯಾರಿದ್ದಾರೆ ಅಮೃತ? ಅಯ್ಯೋ, ಇವ್ರಿಗೆ ನಾನು ಏನು ಹೇಳಿ? ನನ್ನನ್ನು ಇವರು ಕೆಲ್ಸಕ್ಕೆ ಸಹಾಯ ಮಾಡು ಅಂತ ಹೇಳ್ತಿದ್ದಾರೆ. ನನಗೆ ಇವ್ರು ಯಾವ ಲೆಕ್ಕಾಚಾರಗಳು ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಇವ್ರಿಗೆ ಸಹಾಯ ಮಾಡೋದಕ್ಕಾಗತ್ತೆ? ಇವತ್ತು ನನ್ನನ್ನು ಮಗಳು ಮಗ ಅಂತ ನೋಡ್ಕೊಳ್ತಾ ಇರೋ ಇವ್ರಿಗೆ ನಾನು ನಾಳೆ ಸೇಡ್ ತೀರಿಸ್ಕೊಂಡು ನನ್ನ ಗುರಿ ಮುಟ್ಟಿ ಇಲ್ಲಿಂದ ಹೋದರೆ? ಅಮೃತ, ಏನು ಯೋಚನೆ ಮಾಡ್ತಿದ್ಯಾ? ನಿಮ್ಮ ತಂದೆ ಜೊತೆ ಆಫೀಸಿಗೆ ಹೋಗೋದಕ್ಕೆ ನಿನಗಿಷ್ಟ ಇಲ್ವಾ? ರೀ ಅಮೃತ ಅವರೇ, ಒಪ್ಕೊಳ್ಳಿ. ಹೇಗಿದ್ರು ನಿಮ್ಮ ತಂದೆ ಬಿಸ್ನೆಸ್ನ ಮುಂದೆ ನೀವೇ ನೋಡ್ಕೋಬೇಕು. ಈಗ ನಿಮಗೊಂದು ಪ್ರಾಕ್ಟೀಸ್ ಥರ ಆಗುತ್ತೆ. ಇಂಥದ್ರಲ್ಲೆಲ್ಲ ಎಷ್ಟೇ ಗೊತ್ತಿದ್ರೂ ಕಡಿಮೆನೇ. ನಿಜಾನ ಅತ್ತೆ? ನಿಜಾನೋ ಸುಳ್ಳೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಇಂಥದ್ದೇ ಕಾರಣ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದನ್ನು ಬಿಟ್ಟರೆ ನಂಗೆ ಬೇರೆ ಇನ್ಯಾವ ಕಾರಣನೂ ತೋಚ್ತಾ ಇಲ್ಲ. ಹಾಗಾದರೆ ಅರ್ಜುನ್ ನೀವು ಗೆಸ್ ಮಾಡಿದಾಗೆ ಬೇರೆ ಯಾವುದಾದ್ರೂ ಹುಡುಗಿನ ಇಷ್ಟಪಡ್ತಾ ಇದ್ರೆ ನಾನು ಅವನ್ನ ಮದುವೆ ಆಗೋದಕ್ಕಾಗೋದಿಲ್ಲ ಅಲ್ವಾ ಅತ್ತೆ? ಆಗ ನೀವು ಅವ್ನು ಇಷ್ಟಪಟ್ಟಿರೋ ಹುಡುಗಿ ಜೊತೆನೇ ಮದುವೆ ಮಾಡಿಸ್ತೀರಾ? ಖಂಡಿತ ಇಲ್ಲ. ಅವನು ಯಾರನ್ನೇ ಇಷ್ಟಪಟ್ಟರು ಈ ಮನೆ ಸೊಸೆ ಆಗೋಳು ನೀನೇ. ಅವ್ನು ನಿನ್ನನ್ನೇ ಮದುವೆ ಆಗಬೇಕು. ನೀನು ನಾನು ಇಷ್ಟಪಟ್ಟಿರೋ ಹುಡುಗಿ ಮಯೂರಿ. ಅಮ್ಮ ಇಷ್ಟಪಟ್ಟಿರೋ ಹುಡುಗಿನ ಮಗ ಮದುವೆ ಆಗಬೇಕಾಗಿರೋದು ಸಹಜ, ಅದು ಧರ್ಮ. ನನ್ನ ಮಗ ಕೂಡ
ನನ್ನ ಆಸೆಯಂತೆ ನಿನ್ನನ್ನೇ ಮದುವೆ ಆಗ್ತಾನೆ. ಆ ನಂಬಿಕೆ ನನಗಿದೆ. ಯಾಕೆಂದರೆ ನನ್ನ ಮನಸ್ಸಿಗೆ ಇಷ್ಟ ಆಗಿರೋ ಹುಡುಗಿ ನೀನು ಮಯೂರಿ. ನೀನೇ ನನ್ನ ಮುದ್ದಿನ ಸೊಸೆ. ವಿಕ್ರಮ್ ವಿಕ್ರಮ್, ನಿನ್ನೆ ನಾವು ಹೇಳಿದ್ದನ್ನ ನೀವಿಬ್ಬರು ನಂಬಲೇ ಇಲ್ಲ. ಈಗ ನೀವು ನಂಬೋ ಥರ ಸಾಕ್ಷಿನೇ ಕರ್ಕೊಂಡು ಬಂದಿದ್ದೀನಿ. ಈಗ ನಾವು ಹೇಳೋದನ್ನ ನೀವು 100ಕ್ಕೆ 100 ಸತ್ಯ ಅಂತ ನಂಬಲೇಬೇಕಾಗುತ್ತೆ, ಗೊತ್ತಾ? ಚಿಕ್ಕಪ್ಪ, ನೀವೇನು ಹೇಳ್ತಿದ್ದೀರಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ವಿಕ್ರಮ್, ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನ ನಂಬದೆ ನಿಮ್ಮ ಸಾಕು ಮಗಳು ಪರ ವಹಿಸ್ಕೊಂಡು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ. ಅವಳು ಮನೇಲಿ ಇರಲಿಲ್ಲ ಅಂತ ಎಷ್ಟು ಹೇಳಿದ್ರು ಅದನ್ನ ನಂಬದೆ ನಿಮ್ಮ ಕಿವಿಗೆ ಹೂ ಇಟ್ಟು ನಂಬಿಸೋದಿಲ್ಲಲ್ಲ, ಅದ್ರ ಬಗ್ಗೆ. ಹೌದಪ್ಪ, ನಾನು ರಾಜಿ ಇಬ್ಬರು ಅಮೃತ ನೆನೆ ಮನೇಲಿ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳಲಿಲ್ಲ, ನಂಬಲಿಲ್ಲ ನಮ್ಮ ಮಾತನ್ನ. ಆದರೆ ಅವಳು ರೂಮಲ್ಲಿ ಇರೋ ಥರ ತೋರಿಸ್ಕೊಂಡು ನಾವು ಹೇಳಿದಾಗೆ ತಕ್ಷಕವನಕ್ಕೆ ಹೋಗಿದ್ಲು. ನೋ, ನೆವರ್. ನಾನು ನೀವು ಹೇಳೋದನ್ನು ನಂಬೋದಿಲ್ಲ. ಅಮೃತ ತಕ್ಷಕವನಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜಾಗನೇ ನೋಡಿಲ್ವಲ್ಲ. ನೀವು ಈ ರೀತಿ ಅವಳ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಅವಳು ಹೀಗೆ ಆಡ್ತಾ ಇರೋದು. ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅವಳನ್ನ ತಕ್ಷಕವನದಲ್ಲಿ ಕಣ್ಣಾರ ನೋಡಿರೋಂಥ ಅರ್ಜುನ್ ಇಲ್ಲೇ ಇದ್ದಾನೆ. ಅವನಿಗೆ ವಿಚಾರಿಸಿ ನೋಡಿ, ಆಗ ನಿಮ್ಮ ಮುದ್ದಿನ ಮಗಳು ನಿಜವಾದ ಬಣ್ಣ ಏನು ಅಂತ ಗೊತ್ತಾಗತ್ತೆ. ಹೌದಾ ಅರ್ಜುನ್? ಚಿಕ್ಕಪ್ಪ ಚಿಕ್ಕಮ್ಮ ಹೇಳ್ತಿರೋದು ನಿಜಾನ? ಅಮೃತನ ತಕ್ಷಕವನದಲ್ಲಿ ನೋಡಿದ್ರಾ? ಹೇಳಿ ಅರ್ಜುನ್, ನೀವು ನಮ್ಮ ಅಮೃತನಲ್ಲಿ ನೋಡಿದ್ರಾ? ಅರ್ಜುನ್, ಅಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ? ಅಲ್ಲಿ ಅಮೃತನ ನೋಡಿದ್ರಾ? ಚಿಕ್ಕಪ್ಪ ಚಿಕ್ಕಮ್ಮ ಹೇಳ್ತಿರೋದು ನಿಜಾನ? ನಿಮಗೆ ಗೊತ್ತಿರೋ ಸತ್ಯ ಅದೇನು ಅಂತ ನಾನು ತಿಳ್ಕೋಬೇಕು. ಹೇಳಿ ಅರ್ಜುನ್. ಹೇಳಪ್ಪ. ಸರ್, ನನಗೆ ಯಾವ ಸತ್ಯನೂ ಗೊತ್ತಿಲ್ಲ. ಅದು ಅಲ್ಲದೆ ದೇವರಾಜ್ ಸರ್ ಏನು ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ತಕ್ಷಕವನಕ್ಕೆ ಹೋಗಲಿ? ಅಲ್ಲಿ ನನಗೇನು ಕೆಲಸ? ನಾನು ಇಲ್ಲಿಂದ ಸೀದಾ ನನ್ನ ಫ್ರೆಂಡ್ ಮನೆಗೆ ಹೋದೆ, ಅಲ್ಲಿಂದ ನನ್ನ ಮನೆಗೆ ಹೋದೆ. ಅಂಥದ್ರಲ್ಲಿ ಅಮೃತ ಅವ್ರನ್ನ ಕಾಡಲ್ಲಿ ನೋಡೋಕೆ ಹೇಗೆ ಸಾಧ್ಯ? ಅರ್ಜುನ್, ಯಾಕಪ್ಪ ಸುಳ್ಳು ಹೇಳ್ತಾ ಇದೆಯಾ? ನಿಜ ಏನಂತ ಗೊತ್ತಿದ್ರು ಅದನ್ನು ಮುಚ್ಚಿಟ್ಟು ಸುಳ್ಳು ಹೇಳ್ತಾ ಇದೆಯಲ್ಲ. ಸರ್, ನಾನು ಯಾಕೆ ಸರ್ ಸುಳ್ಳು ಹೇಳಲಿ? ಅದರಿಂದ ನನಗೇನು ಲಾಭ? ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಚಿಕ್ಕಪ್ಪ, ಇವಾಗೇನು ಹೇಳ್ತೀರಾ? ಅಲ್ಲಪ್ಪ ವಿಕ್ರಮ್, ಅದು ಚಿಕ್ಕಪ್ಪ ಪ್ಲೀಸ್, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ಅದಕ್ಕೆ ಧಕ್ಕೆ ಬರೋ ಥರ ನೀವು ನಡ್ಕೋತಾ ಇದ್ದೀರಾ. ಯಾಕೆ ಸುಮ್ಮನೆ ಇಲ್ಲದೆ ಇರೋ ಚಾಡಿ ಹೇಳಿ ನಮ್ಮಿಬ್ಬರ ಮಧ್ಯೆ ಅಪನಂಬಿಕೆ ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಮಾವ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಅಮೃತ ಮೇಲೆ ದ್ವೇಷ ಸಾಧಿಸ್ಬೇಡಿ. ಅವಳದು ನಿಷ್ಕಲ್ಮಶವಾದ ಮನಸ್ಸು. ನೀವು ಸುಮ್ಮನೆ ಅವಳ ಮೇಲೆ ಅಪವಾದನೆ ಮಾಡಿ ನೀವು ಚಿಕ್ಕವರಾಗೋದು ನಮಗಿಷ್ಟ ಇಲ್ಲ. ನೋಡಿ ಚಿಕ್ಕಪ್ಪ, ಇದೇ ಕೊನೆ ಸಾರಿ. ಇನ್ನು ಮುಂದೆ ಆಧಾರ ಇಲ್ಲದೆ ನನ್ನ ಮಗಳು ಕೆಟ್ಟೋಳು ಅಂತ ಬಿಂಬಿಸೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ. ಚಿಕ್ಕಮ್ಮ, ನೀವು ಅಷ್ಟೆ. ಅವ್ರು ಹೇಳಿದಾಗೆಲ್ಲ ಕುಣಿಯೋದನ್ನು ಬಿಟ್ಟು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಸರಿ ಹಾಗಾದ್ರೆ ಸಾಧನೆ ಮಾಡೋದಕ್ಕೆ ಸಿದ್ಧ ಇದೆಯಾ ಅಂದಮೇಲೆ ಸಾಧನೆ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ. ಏನು ಬಾಬಾ, ಈ ಸಾಧನೆ ಮಾಡೋದಕ್ಕೆ ಏನಾದರೂ ನಾನು ವಿಶೇಷವಾದ ತಯಾರಿ ಮಾಡ್ಕೋಬೇಕಾ ಹೇಗೆ? ಅದರ ಅವಶ್ಯಕತೆ ಇಲ್ಲ ರುದ್ರ. ಈ ಸಾಧನೆಯಿಂದ ಏನಾಗುತ್ತೆ ಅಂತ ನೀನು ಅರ್ಥಕೊಳ್ಬೇಕು. ಆ ನಾಗಿಣಿಯ ಪ್ರತಿಯೊಂದು ಹೆಜ್ಜೆನೂ ನೀನು ತಿಳ್ಕೋಬೇಕು ಅಂದರೆ ಭೂಗತ ಸಾಧನೆ ಮಾಡಬೇಕು. ಭೂಗತ ಸಾಧನೆ. ಭೂಗತ ಸಾಧನೆನ